ನಿರ್ಲಕ್ಷ್ಯದಿಂದ ಈ ಸತಿಯನ್ನು ಸಂಚರಿಸಿ ಇಕ್ಷುಚ್ಚಾಪನೆಗೆ ಲಕ್ಷಣವಾದ ಸತಿ ಜಡಸಾಕ್ಷಿಯಲ್ಲಿ ಇರುವಳು ಶೋಧನೆಯನ್ನು ಮಾಡು. ತಕ್ಷಣ ಅವಳ ಚಿತ್ರಪಟವನ್ನು ಅಲಕ್ಷ್ಯ ಮಾಡದೆ ತೆಗೆದುಕೊಂಡು ಬಾ. ಸರಸಾಕ್ಷ ಮೊದಲಾದ ಯಕ್ಷ ಕಿನ್ನರ ಕಿಂಪುರಸರನ್ನು ಅವರ ಕಣ್ಣಿಗೆ ಸಂತೋಷ ಸಂಭ್ರಮವು ಆಗುವಂತೆ ಲಗ್ನವನ್ನು ಮಾಡುವನು. ಶ್ರೀ ಅಮರೇಶ್ವರನ ಶರಣವನ್ನು ಸ್ಮರಿಸುತ್ತ ತಳವಂತನಾಗ ಸಾರಥಿ ಹೋಗು ನೀನು ಜಾಗೃತಿ. ದ್ರೌಪದಿ ದೇಶಗಳನ್ನು ತಿರುಗಿ ಬಂದೆನು, ಚಿತ್ರಪಟಗಳನ್ನು ನೋಡಿ ಬಂದೆನು. ಆದರೆ ನಿಮ್ಮ ಮಗನಿಗೆ ಕನ್ಯೆಯನ್ನು ದೊರಕಲಿಲ್ಲ ದೇವ, ನೀನೇ ಮಹಾನ್ ಭಾವ. ಅದೇನು ದೇವ ಹೀಗಾಗಿದ್ದೆ ಎನ್ನಯ್ಯ ಮಾತಾ. ಅಯ್ಯೋ ಹರ ಹರ ಕಾಲಕಂದರ ಗಿರಿಜೀವರ ಮುಂದೇನು ಗತಿ ಮಾಡಲಿ. ಈ ರುಕ್ಮಣಿಯ ಕೂಡ ಎಂತ ಪಂಥವನ್ನು ಮಾಡಿದನು. ನಾನು ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನು ಅಲ್ಲ. ಇವತ್ತಿಗೆ ರುಕ್ಮಣಿಯ ಕೈಗೆ ಹಗ್ಗವನ್ನು ಕೊಟ್ಟು ಕೈಗಳು ಕಟ್ಟಿಸಿಕೊಂಡಂತೆ ಆಗಿತು. ಸಾರಥಿ ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ನೆನೆದು ತೀರ್ವದಿಂದ ನನಗೆ ಒದಗಿದ ಸಂಕಟವ ಪರಿಹಾರ ಮಾಡೋ ದೃಪದನಂದನೆ ಬಾರಮ್ಮ ನೀನು ಬೇಗನೆ. ಅಮ್ಮ ದ್ರೌಪದಿ ನನಗೆ ಒದಗಿದ ಸಂಕಟವನ್ನು ಪರಿಹಾರ ಮಾಡ ದೃಪದನಂದನೆ ಬಾರಮ್ಮ ನೀನು ಬೇಗನೆ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆಯುತ್ತಿರುವನು. ಅಂದ ಬಂಡನಾದ ದುಶ್ಯಾಸನು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದ. ಈಗ ನಾನು ಹೋಗದಿದ್ದರೆ ಅಣ್ಣನು ಏನು ಅಂದುಕೊಳ್ಳುವನು ಏನು? ಕಾಂತ, ಏಳು ಮೇಲೆ ಕೇಳು. ಅಣ್ಣನಾದ ಶ್ರೀಹರಿಯು ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆಯುತ್ತಿರುವನು. ಏಳು ಕಾಂತ, ನಾನು ಬೇಗನೆ ಹೋಗಬೇಕು. ಅಯ್ಯೋ, ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರುವನು. ಅಣ್ಣನಿಗೆ ಏನು ಕಷ್ಟ ಬಂದಿರುವುದು ಏನು? ಕಾಂತನಿಗೆ ನಿದ್ರೆ ಭಂಗ ಮಾಡಿದರೆ ಸತ್ಯದಲ್ಲಿ ದೋಷ ಬರುವುದೋ ಏನು? ಆಗಲಿ, ಅಣ್ಣನಾದ ಶ್ರೀಹರಿ ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನಲ್ಲ. ಭಕ್ತೋದಾರ, ಬರುವೆ ನಿನ್ನ ಹತ್ತಿರ. ಅಯ್ಯೋ, ಅಣ್ಣನ ಏಕೆ ಮೌನವಾಗಿ ನಿಂತುಕೊಂಡ್ರವನಲ್ಲ? ಅಣ್ಣಯ್ಯ, ಚಂದ್ರನಂತೆ ಹೊಳೆಯುತ್ತಿರುವ ಈ ನಿನ್ನ ಮುಖವು ಕಂದಿ ಕುಂದಿ ಬಾಡಿ ಹೋಗಲು ಕಾರಣವೇನು ಶ್ರೀಪತಿ? ತಿಳಿಸು ನಿನ್ನ ಸಂಗತಿ. ಅಮ್ಮ ದೃಪದನಂದನೆ, ಅಣ್ಣಯ್ಯ, ಎನ್ನ ಘನತೆಯ ಚಿಂತೆಯನ್ನು ನಿನಗೆ ನಾನು ಏನೆಂದು ಹೇಳಲಿ? ಅದ್ಯಾವ ಕಾರ್ಯವೂ ಅಣ್ಣಯ್ಯ? ಆದರೆ ಹೇಳುವನ್ನು ಕೇಳಮ್ಮ. ಚೆನ್ನಾಗಿ ಹೇಳು.
ದೃಪದ ನಂದನೆ, ಅಣ್ಣಯ್ಯ, ಎನ್ನ ಗಗತರ ಚಿಂತೆಯನ್ನು ನಿನಗೆ ನಾನು ಏನೆಂದು ಹೇಳಲಿ? 8 ದಿವಸದೊಳಗಾಗಿ ಮಗನ ಲಗ್ನವನ್ನು ಮಾಡುವನೆಂದು ರುಕ್ಮಣಿಯ ವಚನವನ್ನ ಕೊಟ್ಟು ಅನೇಕ ದೇಶ ತಿರುಗಿದರು. ಕಂದನಿಗೆ ಸರಿಯಾದ ಕನ್ಯೆಯು ದೊರೆಯಲಿಲ್ಲ. ಹಾ, ಇದಕ್ಕೆ ಮುಂದೆ ಉಪಾಯ ಏನು ಮಾಡಿವ ತಂಗಿ ವರಮಂಗಳಾಂಗಿ? ಅಣ್ಣಯ್ಯ, ತಂಗಿ ದೃಪದ ನಂದನೆ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುತ್ತಿರುವಿ? ಅದೇ ನನಗೆ ದೊಡ್ಡ ಕಾರ್ಯ ಆಗಿರುವುದು ತಂಗಿ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಕೇಳಿ ಕೇಳು. ಚೆನ್ನಾಗಿ ಹೇಳು. ಜಲ ಜಾತನಾಯನ ಕಳುಹಿಸೋ ಎನ್ನ, ಜಲ ಜಾತನಾಯನ ಕಳುಹಿಸೋ ಎನ್ನ. ಈ ರಾತ್ರಿಗೆ ಹೋಗಿ ಮಗನಿಗೆ ಅಣ್ಣಯ್ಯ, ಅಮ್ಮ ದ್ರೌಪದಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುತ್ತಿ? ಹೌದು ತಂಗಿ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಇದೇ ರಾತ್ರಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವನು ಅಣ್ಣ ರಾಜಾದ್ರಿ ಗಣ್ಯ. ಅಹೋ ತಂಗಿ, ಅಣ್ಣಯ್ಯ, ಈ ಕಾರ್ಯವನ್ನು ಭಂಗವಿಲ್ಲದೆ ಇಂಕಿತದಿಂದ ನಡೆಸುವಂತಳಾಗು. ಅಮ್ಮ ದೃಪದ ನಂದನೆ, ಅಣ್ಣಯ್ಯ, ನಿನ್ನಂತ ಧೈರ್ಯಶಾಲಿಯಂ ನಾನು ಎಲ್ಲಿ ಕಾಣಲಿಲ್ಲ. ಇಡೀ ಚಂದ್ರ ಇದೆಯಾ, ಇಕೋ ಬಾಣಗಳನ್ನು ಧರಿಸಿಕೋ. ನಾಳೆ ಒಂದೇ ದಿವಸ ಉಳಿದಿರುವುದು ತಂಗಿ ವರಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಅಣ್ಣಯ್ಯ, ಅಮ್ಮ ದ್ರೌಪದಿ, ನೀನು ಯಾವ ಕಾರ್ಯಕ್ಕಾಗಿ ಚಿಂತೆಯನ್ನು ಮಾಡುತ್ತಿರುವಿ? ಹೌದು ಹೌದು ತಂಗಿ. ಆ ಚಿಂತೆಯನ್ನು ಬಿಡಿ ಎಂದು ನಾನು ಹೇಳುತ್ತಿರುವೆನು. ಹಾ ಅಣ್ಣಯ್ಯ, ಅಮ್ಮ ದೃಪದ ನಂದನೆ, 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೆಂದು ನೀನು ರುಕ್ಮಣಿಗೆ ಮಾತು ಕೊಟ್ಟಿರುವಿ ಅಲ್ಲವೇ? ಹಾ ಅಣ್ಣಯ್ಯ, ಸೋದರಿ, ದೇಶ ವಿದೇಶಗಳಲ್ಲಿ ತಿರುಗಿ ನಾನು ಕನ್ಯೆಯನ್ನು ಹುಡುಕಿಕೊಂಡು ಬರುವೆನು. ನೀನೇನು ಚಿಂತೆಯನ್ನು ಮಾಡಬೇಡ ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ಸೋದರಿ, ಅಣ್ಣಯ್ಯ, ನಿನ್ನ ಸನ್ನುತ ವಚನವನ್ನು ಕೇಳಿ ನನ್ನ ಮನಕ್ಕೆ ಬಹಳ ಸಂತೋಷವಾಗಿತ್ತು. ನೀನು ತೆರಳುವ ಕಾರ್ಯವನ್ನು ಶ್ರೀ ಅಮರೇಶ್ವರನು ನಡೆಸಿಕೊಡವನ ತಂಗಿ ವರಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ದೃಪದ ನಂದನೆ, ಧರೆಯೊಳ ಮೆರೆಯುವವರ ಅಮರೇಶ್ವರ ಚರಣವನ್ನು ಸ್ಮರಿಸುತ್ತಾ ಹಾ ಕನ್ಯೆಯನ್ನು ಹುಡುಕಲು ಹೋಗುವೆನು. ನೀನೇನು ಚಿಂತೆಯನ್ನು ಮಾಡಬೇಡ ಕಂಡಿ ಅಣ್ಣ ರಾಜಾದ್ರಿ ಗಣ್ಯ. ನಿನ್ನ ರೂಪವ ಕಂಡು ಕಂಡು ಕಾಮುಕಾರ ನಿನ್ನ ರೂಪವ ಕಂಡು ಕಂಡು ಕಾಮುಕಾರ ಬಯಸೆ ಬಂದ ಬಯದೆ ಬಾಳುವರ
ನೋಡಲಿಕ್ಕೆ ಸುಂದರಿಯಾದ ತಂಗಿ ವರಮಂಗಳಾಂಗಿ, ಅಣ್ಣಯ್ಯ ನಿನ್ನ ರೂಪವನ್ನು ನೋಡಿ ಪರರಾಜರು ನಿತ್ತರಿಸಲಾರದೆ ನಿನಗೇನಾದರೂ ಅಪಾಯ ಕಲಿಸಾರ. ಆದ ಪ್ರಯುಕ್ತ ನಿನ್ನ ಕಂಡಾಕ್ಷಣವೇ ಮಂಡಲಾದೀಪರು ಎದೆ ಗುಂಡಿಗೆ ಬಿರ್ರನೆ ಬಿರಿವಂತೆ ಹಾ ಭಯಂಕರ ರೂಪವನ್ನು ನಿನ್ನ ಮುಖದಲ್ಲಿ ಹೌದೇ ಅಣ್ಣಯ್ಯ. ಬಾಣದ ಗುಂಪನ್ನು ನಿನ್ನ ಎಡಬಲಕ್ಕೆ ಇರುವಂತೆ ನೇಮಿಸಿರುವನು. ತಡ ಮಾಡದ ಶ್ರೀ ಅಮರೇಶ್ವರನ ಶರಣವನ್ನು ಸ್ಮರಿಸುತ್ತಾ ತಳವಂತಳಾಗ ದೃಪದನಂದನೆ ಹೋಗಮ್ಮ ನೀನು ಬೇಗನೆ. ಅಣ್ಣಯ್ಯ ಅಮ್ಮ ದೃಪದನಂದನೆ, ನೀನು ಹೇಳಿದಂತೆ ನಾನು ಹೋಗಿ ಬರುವೆನು. ಅಪ್ಪಣೆಯನ್ನು ಕೊಡು ಅಣ್ಣ. ಅಮ್ಮ ತಂಗಿ ಅಣ್ಣಯ್ಯ ಹೋಗಿ ಬಾರ ತಂಗಮ್ಮ, ಅಳೆಯ ಕಣ್ಣೆಯ ನೋಡಮ್ಮ, ಎನ್ನಯ ಮಾನ ಉಳಿಸುವ ಬಾರ ನಿನ್ನದು ನೋಡ ತಂಗಮ್ಮ. ಅಮ್ಮ ದೃಪದನಂದನೆ, ಅಣ್ಣಯ್ಯ ಓದಿ ಬಾರಮ್ಮ, ಅಳೆಯ ಕಣ್ಣೆಯ ನೋಡಮ್ಮ, ಎನ್ನಯ ಮಾನ ಉಳಿಸುವ ಬಾರ ನಿನ್ನದು ನೋಡ ತಂಗಮ್ಮ. ಓದಿ ಬಾರಮ್ಮ. ಅಮ್ಮ ದೃಪದನಂದನೆ ಹೇಳಲಿಕ್ಕಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಕಾರ್ಯ ಜಯವಾಗಲಿ, ಎನ್ನಯ ಮಾತು ನೆರವೇರಲಿ, ನಾಳಿಗೆ ಒಂದೇ ದಿವಸ ಉಳಿದಿರುವುದು ಸಂಯಮ. ಕೈ ಓದಿ ಬಾರಮ್ಮ, ಅಳೆಯ ಕಣ್ಣೆಯ ನೋಡಮ್ಮ, ಕನ್ನಯ ಮಾನ ಉಳಿಸುವ ಬಾರ ಇನ್ನದು ನೋಡ ಸಂಯಮ. ಕೈ ಓದಿ ಬಾರಮ್ಮ. ಸುಖಿ ಭವಾಗಲಿ, ಜಯವಾಗಲಿ, ಹೋಗಿ ಬಾರ ತಂಗಿ ಕೋಮಲಾಂಗಿ. ಹಾಗೆ ಆಗಲಿ ಅಣ್ಣಯ್ಯ. ಕಮಲರಾಜ ತಾಯಿಗಿಲ್ಲ ತಂದೆಗಿಲ್ಲ ಬಂಧು ಬಳಗ ಮಗನೇ ಇಲ್ಲ.
ಹಾಡಿದ್ರು ಸರ್ಕಳ ಶಿವಬ್ರಕ ಗುಡಿ ಗುಡಿಸಿದ ಬಂದ ವೀರಾಜ ಬೇರೆ ನಮ್ಮ ತಾವಲಾರದು ಕೇಳಿದರಿಯೇ ಬಂದವರ ತಾವುದಾರಿಂದ ಕೇಳಿದ ದೇವ ಎತ್ತು ಮಾರಪ್ಪ ದುರ್ಗರ ಮಾವ ಭೋಳಿರ ಎಲ್ಲ ಈ ಮಾನವ ಚಟ್ ಚಟ ಸ್ಫುಟ ದುರ್ಗಟ ಮಕುಟ ತಟ ಗಡಿತ ಪಟು ತರ ವೀರ ವ್ಯಾಸದಿಂದ ನಟ ನಟ ಸುತ್ತ ಬಟಾರ್ ಪಟಲ ಮುಂದೆ ಚಟ ಇಲ್ಲದ ಪಟದ ಚಟ ಎಲ್ಲ ಬಗರ ತತ್ವಿಕರ ನಾನೇ ದೂರ ತೀರದ ಉತ್ತರ ವೆಚ್ಚದ ಕರ ಕತ್ತಲ ಬರ್ರಿ ಗಡ್ಡ ಸೌರ್ಯ ತಂತ ಬಾಪು ಬಾಪರ ವೈರಿಗಳ ಸೊಕ್ಕಗಳ ಮಂದಗಾರ್ಕ ಹರ್ಕದಂತಪ್ಪ ಕಾಮರೂಪ ಭೂಜಬಲ ಪ್ರತಾಪದಿಂದ ಹಾರದು ಮಾತಾಡದು ಮಾನವ ನೀರ್ದಲನೆ ಓಹೋ ದೇವ ನಾವದಾರಂದರೆ 8 ರೊಕ್ಕ ಸೊಂಟದಲ್ಲಿ ಕಟ್ಟಿಕೊಂಡು ಕುಂಟು ಕುದುರೆ ಮೇಲೆ ಏರಿಕೊಂಡು ಇಲ್ಲಿಂದ ಬಳ್ಳಾರಿಗೆ ಹೋಗಲು ಬಳ್ಳಾರಿಂದ ಬಸರಕೋಡಿಗೆ ಹೋಗಲು ಬಸರಕೋಡಿಗೆ ಹೋಗಿ ಬಸರಕೋಡು ಬಸಮ್ಮ ಒಂದು ಕೊಪ್ಪ ಬಸರು ಕೊಡಂದು ಕೇಳಲು ಎಲ್ಲ ಪಿಸರಲ್ ಬಟ್ಟೆ ನನ್ನ ಎಮ್ಮೆ ಹೆಸರು ಮೇಯಕ್ಕೆ ಹೋಗಿ ಕೆಸರಿನಾಗ ಸಿಗೆ ಬಿದ್ದು ಒತ್ತಾಡ್ತಿರ್ಲು ನನ್ನ ಒಂದು ಕೊಪ್ಪ ಮೊಸರು ಕೊಡಂದು ಪರಿಯಾಸೆಯನ್ನು ಮಾಡಲಿಕ್ಕೆ ಬಂದಿ ಎಂದು ಕಸಬಾರಿ ತಾಂಡು ಹೊಡೆಯಲು ಅಲ್ಲನೆ ಮೆಲ್ಲನಿಂದ ತೆಪ್ಪಿಸಿಕೊಂಡು ಬಂದ ಪಿಸರುಗಣ್ಣು ಸಾರಥಿ ನಾನಲ್ಲವೇನು ದೇವ ಹೇಳ್ಬೇಕ ತಮ್ಮ ನಮಾಂಕಿತವ ಹೊಳ್ಳೆಯಲ್ಲ ಈ ಸಾರಥಿ ನಾವುದಾರಂದ್ರೆ ತಾವುದಾರ ದೇವ ಮುರುಟನ ಕಡೆಯಿಂದ ಸಡಗರದ ಬಟಗಲ ದೇಶಕ್ಕೆ ಬಡಿಗೆದಾದ ಒಮ್ಮಡಿಯನ್ನು ಇಮ್ಮಡಿಯಾದ ಎನ್ನ ಕೊಡ ಸಂಭ್ರಮದಿಂದ ಎನ್ನ ರಾಜ್ಯದ ಕಚ್ಚಲವಾಗ್ತದೆ ಅಬ್ಬರ ಕಡೀರ ಪಡಿ ಬರಜಗೊಂಡು ಬಯಲನ್ನು ಕಪ್ಪಲದಲ್ಲಿ ಗೆಲ್ಲಿಸಲಾದರು ಕೊಡ ಮೂರ್ಖರ ಕಾಲ್ಪಿಟ್ಟು ಸದ್ಯ ಪಡೆದ ಪ್ರಾಣವನ್ನ ಕಡೆಗೆ ತಡೆಗೆ ಗಂಡ ಇಂದು ಮಂಡಲಾಧಿಪರ ಗಂಡನೆಂದ ಮಿತ್ತಂಡ ವೈರಿಗಳ ಮುತ್ತಿನ ಕಾಲ್ಪಟ್ಟಿ ಎಂಪಿಡಿದ ಈ ಕೋ ಎನ್ನ ಬಲಚರಣದಲ್ಲಿ ಜನ ನಡೆಯೋದು ನೋಡು ಇಂಥ ಅದ್ಭುತದಿಂದ ಕಮಲರಾಜ ಚಕ್ರವರ್ತಿ ವೈರಿಗಳ ಸಮವರ್ತಿ ಕಮಲರಾಜನ ದಂಡನ ಎಂದು ಜಯಿರು ನಮ್ಮ ಧಾರದೇಶಾಳ ಊರಿಸುವರಿ ಕ್ಷಣ ತಾವ ಕಮಲ ಚಕ್ರವರ್ತಿ ಕಮಲ ರಾಜ ಮಹಾರಾಜನಾದರ ಇಂದು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ದಿಗ್ಬಂಧ ಮಾಡಿದ ಕಾರಣವೇನು ದೇವ ದಿವ್ಯಕೋಟಿ ಪ್ರಭಾವ ಎಲ್ಲ ಸಾರಥಿ ಬಹುಮತಿ ಇಂದಿನ ದಿನ ಈ ಸಭಾ ಮಂಟಕ್ಕೆ ಬಂದ ಕಾರಣವೇನಂತ ಕೇಳಿದೆಯಾ ಹೌದು ರಾಜ ಎನ್ನ ರಾಜ್ಯದ ಪ್ರಜೆಗಳ ಸುಖ ಸಂಪತ್ತು ಭರಿತರಾಗಿ ಆನಂದ ಪಡಿತ ನಿಮಿತ್ತ ಬಲವತ್ತ ಗಂಡಿಯ ಸಾರಥಿ ನಮ್ಮ ಸಂಗತಿ ಬಹುಮತಿ ಮುಂದೆ ಸಂಗತಿ ಐಶ್ವರ್ಯ ಮತ್ತು ಮೇಲೆ ಕೆಳಗೆ ಪ್ರಾಣಕಾಂತೆ ಆಹೇ ಪ್ರಾಣಕಾಂತೆ ನಿನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವನ್ನು ಕಾಂತೆ ಕಾಂತೆ ಅರಮನೆಯಿಂದ ಬಿಟ್ಟು ಯಾತಕ್ಕೆ ಬಂದೆ ಎಂದು ಕೇಳ್ತೀವಿಯಾ? ಹೌದು ಸುಂದರಿ, ಹೇಳುವನ ಕೇಳು. ಹೇಳು. ಏನೆಯಾ ಎನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಈಗ ನುಡಿಯ ಹೇಳುವನ ಕೇಳು. ಏನೆಯ
ತೆಗೆದು ಪ್ರಾಣೇಶ್ವರ ಅಲ್ಲಿ ದೊಡ್ಡ ತೆಗೆದು ಹಾಂ ಒಂದು ಖಾತ್ರಿ ಇಟ್ಕೋಬೇಕು. ಪ್ರಾಣೇಶ್ವರಿ ನಮ್ಮ ಪುತ್ರಿಯಾದ ರಥದೇವಿಗೆ 12 ವರ್ಷವು ಮೀರ್ತ ಬಂದವು. ಹೌದೇನು ಸುಂದರಿ? ಕಾಂತ ಕಾಂತೆ ವಯಸ್ಸಿಗೆ ಬಂದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನೋಡಿದ ಜನರು ಅಪಹಾಸ್ಯ ಮಾಡುವರು. ಹೌದೇನು ಸುಂದರಿ? ಕಾಂತ ವಯಸ್ಸಿಗೆ ಬಂದ ಮಗಳನ್ನು ಲಗ್ನ ಮಾಡುವುದು ತಂದೆ ತಾಯಿಯ ಜವಾಬ್ದಾರಿಯಲ್ಲವೇ? ಹೌದು ಸುಂದರಿ. ಕಾಂತೆ ಮಗಳಿಗೆ ತಕ್ಕ ವರವನ್ನು ಹುಡುಕಿ ಲಗ್ನವನ್ನು ಮಾಡ ಕಾಂತ ಗುಣವಂತ. ಹಾಗೆ ಪ್ರಾಣವಲ್ಲವೇ? ನಾನೇನು ಮಗಳ ವಿಚಾರ ಮತ್ತು ಕೂಡಲಕ್ಕೆ ಹಕ್ಕು ನಾನಿಯಲ್ಲ. ಇಷ್ಟು ದಿನ ನಿನ್ನ ತವರ ಕಡೆ ಆಶೀರ್ವಾದೊಂದು ಇದುವರೆಗೆ ನಾನು ಸುಮ್ಮನೆ ಇದ್ದೆ. ಆಹೇ ಕಾಂತೆ ನೀನು ಈ ಗಾಟದ ಮೇಲೆ ನನಗೆ ಬೇಕು ಇದರ ಗೊತ್ತಿ ರೇ ಸುಂದರಿ. ನಿನ್ನ ಆ ಪಾಶ್ಚಾತ್ಯ ಕಡೆ ಹೊರನಂಬಿ ಏನು ನನ್ನ ಪ್ರಾಣ ತೆಗಿ. ಪ್ರಿಯ ನನ್ನ ತಮ್ಮನಿಗೆ ಕೊಡಬಹುದು ಎಂದು ತಿಳಿದುಕೊಂಡಿರುವೆ. ಹೌದು ಸುಂದರಿ. ಪ್ರಿಯ ಸುಂದರಿ ಎನ್ನಯ ತಮ್ಮನ ತವರಿನ ಕಯ ಮರತೆರಲೇನ ತಾಯಿಯ ಮರೆಯ ತಮ್ಮನ ಆಸೆಯ ನನ್ನಯ ತವರಿನ ತಾಯಿಯ ಮರೆಯ ಮರತೆರಲೇನ ಸರಿರ ಬೇರೆ ವರದಿಗೆ ಮಂಗಳನ ಕೊಡೋನಿ ಎನ್ನ ದೇವನ ದೊರೆಯ ಏನ ಎನ್ನ ಪ್ರೀತಿಯ ಸತಿಯ ಇತ ನೋಡೆಯ ಆಲಿಸಲೇ. ನನ್ನ ತವರ ಮನೆ ಕಡೆಯಿಂದ ಏನಾದ್ರೂ ಆಸೆ ಇರಬಹುದು, ಎನ್ನ ತಮ್ಮನಿಗೆ ಕೊಡಬಹುದು ಎಂದು ತಿಳಿದುಕೊಂಡಿರುವೆ. ಹೌದು ಸುಂದರಿ. ಚೇ ಹಾಗೇನು ಇಲ್ಲ. ಅದೇನೇ ಕಾಂತೆ? ನಿನ್ನ ಕೈ ಹಿಡಿದು ನಿನ್ನ ಹಿಂದೆ ಯಾವಾಗ ಬಂದೆ ಆವಾಗ ಮರ್ತು ಬಿಟ್ಟೆ ನನ್ನ ತವರ ಮನೆ ಆಸೆಯು. ಹೌದೇನು ಸುಂದರಿ? ಮತ್ತೆ ನೀಚನಾದ ತಮ್ಮನಾದ ಕೌಂಡ್ಲಿಕನಿಗೆ ನನ್ನ ಮಗಳನ್ನ ಸರ್ವತ ಕೊಡಲಾರೆನು. ಹೌದೇನು ಸುಂದರಿ? ಸುಂದರಿ ಬೇರೆ ವರವನ್ನು ಹುಡುಕೋ ನಮ್ಮ ಮಗಳನ್ನು ಕೊಡು. ಸುಂದರಿ ಲಗ್ನದ ಕಾರ್ಯವನ್ನು ನಡೆಸಕಾಂತ ಮಹಾಬುದ್ಧಿವಂತ. ಹಾಗೆ ರಾಜ್ಯವಿನಿಂದ ಕಮಲ ಗಾಂಧಿ ನಿನ್ನ ಇಚ್ಛೆಯಂತೆ ಕ್ಷಣ ದೂತ ನಮ್ಮ ಕಳಿಸಿದನು. ಅನೇಕ ರಾಜ್ಯ ಚಿತ್ರಪಟವನ್ನು ತರಿಸಿಬಿಡುವನು. ಆ ಮಗಳಿಗೆ ತೋರಿಸು. ಆ ಮಗಳು ಮೋಹಿಸಿದ ವರನಿಗೆ ಪರಿಣಿಯನ್ನು ಮಾಡಿಬಿಡುವನು. ಹೇ ಕಾಂತೆ ಮೊದಲ ಮಗಳನ್ನು ಕರೆಸಿ ಆಕೆ ಮುಖವನ್ನು ನಾವು ಲೋಕಿಸಿ ಆ ನಂದಿನ ಅಭಿಪ್ರಾಯವನ್ನು ತಿಳಿದುಕೊಳ್ಳ ಬನ್ನಿ. ಚಲ್ಬವರಾಮರಣಿ ಸುಂದರಿ ಸರ್ವ ದೇಶಕ್ಕೆ ಭಟರನ್ನು ಕಳಿಸೋ ಉನ್ನತವರವ ನೋಡಲು ತಿಳಿಸೋ. ಸರ್ವ ದೇಶಕ್ಕೆ ಭಟರನ್ನು ಕಳಿಸೋ ಉನ್ನತವರವ ನೋಡಲು ತಿಳಿಸೋ. ಚಿತ್ರ ಬದಲಳ ತಕ್ಷಣ ತರೆಸೋ. ಚಿತ್ರ ಬದಲಳ ತಕ್ಷಣ ತರೆಸೋ. ಸ್ವರದಲ್ಲಿ ಜರೆದಿತು ರತಿ ಕಲ್ಯಾಣ ಏನೆಯ ಬಣ್ಣ ದೇವರ ದೊರೆಯ ಏನೋ ಪ್ರೀತಿಯ ಸತಿಯ ದೊರೆಯ ಆಲಿಸಲೇ. ಪ್ರಿಯ ಸುಂದರಿ ನಲ್ಲ ನಲ್ಲೇ
ಸರ್ವ ದೇಶಕ್ಕೆ ಪಟವನ್ನು ಕಳಿಸು, ಉನ್ನತ ವರವನ್ನು ನೋಡಲು ತಿಳಿಸು. ಹೌದೇನ ಸುಂದರಿ? ಚಿತ್ರಪಟಗಳನ್ನು ತಕ್ಷಣ ತರಿಸು. ಹೌದೇನ ಕಾಂತೆ? ಈ ಸಭಾಮಂದಿರಕ್ಕೆ ಮಗಳನ್ನು ಕರೆಸು. ಹೌದೇನ ಸುಂದರಿ? ಕಾಂತ, ಕಾಂತೆ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕಲ್ಲವೇ? ಹೌದು ಸುಂದರಿ. ವಯಸ್ಸಿಗೆ ಬಂದ ಮಗಳನ್ನು ಲಗ್ನ ಮಾಡಬೇಕಲ್ಲವೇ? ಇಲ್ಲ ಒಂದ ಯಾರು ಸುಂದರಿ? ಸುಂದರ, ಸುಂದರಿ ಮತ್ತೇಕೆ ತಡ ಮಾಡುವೆ? ಜಾಗೃತಿಯಿಂದ ಮಗಳನ್ನು ಕರೆಸು, ಲಗ್ನದ ವಿಚಾರವನ್ನು ತಿಳಿಸುವರನ್ನ ಬುದ್ಧಿ ಸಂಪನ್ನ. ಏಲೇ ಎನ್ನ ಪಟ್ಟ ತರಿಸಾದ ಕಮಲ ಗಾಂಧಿ, ನೀನು ಆಡುವ ಜನಕ್ಕೆ ನನಗೆ ಅರ್ಥ ಉಂಟಾಯಿತು. ಏಲೇ ಸುಂದರಿ, ಯಾತಕ್ಕೆಂದರೆ ಅದು ಯಾತಕ್ಕೆ? ಹಾಲಿದ್ದಾಗ ಹಬ್ಬ ಮಾಡಬೇಕೆಂದು ನನ್ನ ಮನಸ್ಸಿನಲ್ಲೇ ಇತ್ತು. ಈ ಪ್ರಶ್ನೆ ನಿನ್ನ ಬಾಯಿಂದಲೇ ಬಂತು. ಇದು ಯಾತಕ್ಕಾಗಬಾರದು? ನಮ್ಮ ದೈವ ಬಲ ಇದ್ದಾಗಲ ಮಗಳ ಲಗ್ನವನ್ನ ಮಾಡಿ ಸಂಭ್ರಮವನ್ನು ಕೊಂಡು ಪ್ರೀತಿ ನೋಡಬೇಕು. ಏ ಸುಂದರಿ, ಸುಂದರ, ಮೊದಲ ಮಗಳನ್ನು ಕರೆಯುವ ಅಂತಃಪುರದೊಳಗಾದ್ದೆ ನಡೆಯಾತಕ್ಕೆ ಸುಮ್ಮನೆ ನಿಂತೆ. ಹಾಗೆ ಆಗಲ್ಲ ಪ್ರಿಯ. ಬಳಿ ಬಳಿಗಳ ಜಾರದೆ ಜಾಗೃತ ಅರಮನೆಯ ಜೋಡಿಸಿದರ ಜಾರದೆ ಬಳಿ ಜಾಗೃತಿ. ಬಳಿ ಬಳಿಗಳ ಜಾರದೆ ಜಾಗೃತ ತಡ ಮಾಡದ ಜಾಗೃತ ಅಂತಃಪುರಕ್ಕೆ ದಾಸನ ಉಲ್ಲಾಸದ ಮೋಹದ ತುದಿಯಾದ ದೇವನು ನಿನ್ನ ತಂದೆಯಾದ ಕಮಲ ಚಕ್ರವರ್ತಿ ಕರೆಯುವಂತ ಜಾರದೆ ಬಳಿ ಜಾಗೃತಿ. ಪದಡ ಮದುವೆ ಕೆಂಚಮಳಪ್ಪ ಅವರು ನಮ್ಮ ವೈಟ್ ಸುಮ ಶ್ರೀ ಮುರಳಿ ಘನಶ್ಯಾಮ ದೇವಾನವರತ ಪರಿಪಾಲಿಸು, ದೇವಾನವರತ ಪರಿಪಾಲಿಸು. ಶ್ರೀ ಮುರಳಿ ಘನಶ್ಯಾಮ ನೀನಿರವಂಗಳ ಆಮನೆ ಮಂಗಳ, ನೀನಿರವಂಗಳ ಆಮನೆ ಮಂಗಳ, ಆನಂದ ತುಂಬಿದ ನಗೆಯ ಬೆಳದಿಂಗ. ನಿನ್ನಿಂದ ಇಹವ ನಿನ್ನಿಂದ ಪರವ, ಸೌಭಾಗ್ಯವತಿಯರಿಗೆ ಪರಮ ಮಂಗಳವು, ಸೌಭಾಗ್ಯವತಿಯರಿಗೆ ಪರಮ ಮಂಗಳವು. ಶ್ರೀ ಮುರಳಿ ಘನಶ್ಯಾಮ ದೇವಾನವರತ ಪರಿಪಾಲಿಸು, ಪರಿಪಾಲಿಸು, ಪರಿಪಾಲಿಸು. ಸರ್, ಭಕ್ತ ಪ್ರಾಣದಲ್ಲಿ ನರಹರಿ ಪಾತ್ರ ಮಾಡಿದಂಥವ್ರು ನಮ್ಮ ವೈಟ್ ಸುಮಕ್ನರಿಗೆ 100 ರೂಪಾಯಿ ಮೊಮ್ಮನ ಕೊಟ್ಟಿರ್ತಾರೆ. ಅವ್ರು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮದುವೆ ಕೆಂಚಮಳಪ್ಪ ಅವರು ನನ್ನ ಅಲ್ಪ ಕಲ್ಲಿಯನ್ನು ಮೆಚ್ಚಿ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಅನಂತ ವಂದನೆಗಳು. ನನ್ನ ಮುತ್ತಿಗೆಯಾದ ರತಿದೇವಿ ನಿನಗೆ ಮಂಗಳವಾಗಲಿ. ಅಪ್ಪಯ್ಯ, ಮಗಳೇ, ತಂದೆ, ಮಗಳೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಪುತ್ರಿ. ಎನ್ನದು ನೀ ಕರೆದಿರುವ, ಎನ್ನದು ನೀ ಕರೆದಿರುವ ಕಾರಣವೇನು ಜನಕಂ, ಕಾರಣವೇನು ಜನಕಂ. ಎನ್ನದು ನೀ ಮಂದಿರದಲ್ಲಿ ಹರುಷದಲ್ಲಿ ಪಗಡಿಯನ್ನಾಡುವ ಸಮಯ, ಮಂದಿರದಲ್ಲಿ ಹರುಷದಲ್ಲಿ ಪಗಡಿಯನ್ನಾಡುವ ಸಮಯದಲ್ಲಿ ನಿಮ್ಮಯ ದೂತನ ಕಳುಹಿಸಿ ನೀರು ಎನ್ನನು ಕರೆಸಿದ ಕಾರಣವೇ, ಎನ್ನನು ಕರೆಸಿದ ಕಾರಣವೇ, ಎನ್ನನು ನೀ
ಕರೆಸಿರುವ ಎನ್ನನು ನೀ ಕರೆಸಿರುವ ಕಾರಣವೇನು ಜನಕ ಕಾರಣವೇನು ಜನಕ ಎನ್ನನು ನೀ ಆಹೋ ಅಪ್ಪಯ್ಯ ಮಗಳೇ ತಂದೆ ಮಗಳೇ ಅರಮಂದಿರದಲ್ಲಿ ಅರುಷದಿಂದ ಪಗಡೆಯನ್ನು ಆಡುತ್ತಿರುವ ಸಮಯದಲ್ಲಿ ನಿಮ್ಮಯ ದೂತನನ್ನು ಕರೆಯಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ಅಂತ ಕಾರ್ಯವಿರುವುದ ಮಗಳೇ? ತಂದೆ ಮಗಳೇ ನೀನು ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ, ನಿನ್ನ ಮುಂದೆ ನಿಂತೆ ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ತಂದೆ ಮಕ್ಕಳ ಪ್ರೀತಿಯಲ್ಲಿ ಹೆಂಗೈತ್ ನೋಡು. ಆಹೋ ಎನ್ನ ಮುತ್ತಿಗಳಿಗೆ ಅದರದ್ದು ದೇವಿ ಇತ್ತಗ ಬಾರಿ ಅಮ್ಮ ಎನ್ನ ತೊಡೆಯ ಮೇಲೆ ಕುಳಿತುಕೋ. ಆಹೇ ನಂದನಿ, ನಿನ್ನ ನೂತನವಾದ ಮಾತುಗಳು ಕೇಳಿ ನನ್ನ ಮನಕ್ಕೆ ಬಹಳ ಆನಂದವಾಯಿತು. ಅಮ್ಮ ಮಗಳೇ, ಈ ವರ್ಷದ ತೀರ್ಥ ದೂತನ ಮುಖಾಂತರ ಕರೆಸಿದ ಕಾರಣವೇನೆಂದರೆ ನಿನ್ನ ಪಟದ ಜನರಿಯಾದ ಕಮಲ ಗಾಂಧಿ ಈ ಸಭೆಗೆ ಬಂದು ಸುದ್ದಿಪಡಿಸಿದ್ದೇನೆಂದರೆ ಏನು ತಂದೆ? ಮಗಳಿಗೆ 12 ಸಭಾ ನೀರುತ್ತ ಬಂದವು. ಆದ ಕಾರಣ ಆ ಸುಂದರವನ್ನು ತಂದು ಲಗ್ನವನ್ನು ಮಾಡಿಕೊಳ್ಳಲು ಅಮ್ಮ 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 ಮಗಳೇ, ಅಪ್ಪಯ್ಯ ಇದಕ್ಕೆ ನಿನ್ನ ಉತ್ತರ ಏನು ಹೇಳು? ಪ್ರಾಯಕ್ಕೆ ಬಂದ ಇತ್ತೆಯಿಂದ ತಂದೆ ತಾಯಿ ಕೇಳಬೇಕೆಂಬುದು ನಮ್ಮ ರಾಜಧರ್ಮವಿದೆ. ಆದ ಕಾರಣ ನಿನ್ನ ಒಡಂಬದವರನ್ನು ನಂದಿನಿ ಬೆಳೆದ ಮುಂದೆ ಆಲೋಚನೆ. ಆಹೋ ಅಪ್ಪಯ್ಯ, ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿಯ ತಂದೆ? ಹೌದು ಮಗಳೇ. ತಂದೆ ಕುಮಾರಿ, ನಾನು ನಿನ್ನ ಮಗಳಲ್ಲವೇ? ಹೌದು. ಇಲ್ಲ ಮಗಳೇ, ನನ್ನ ಮೇಲೆ ನಿನಗೆ ಸಂದೇಹ ಉಂಟೆ? ಹಾಗಲ್ಲ ಅನ್ನಬಾರದು ಮಗಳೇ. ಅಪ್ಪಯ್ಯ, ಮಗಳೇ ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿದೆಯಲ್ಲ? ಹೌದು ಮಗಳೇ. ಹೇಳಲೆ? ಚೆನ್ನಾಗಿ ಹೇಳು. ಹೇಳುವಿನ ಕೇಳು. ಹೌದು ಮಗಳೇ. ರಾಜಪುತ್ರರ ಚಿತ್ರಪಟಗಳ ಬರದಲ್ಲಿ ಬರೆಸುವೆನಾ? ರಾಜಪುತ್ರರ ಚಿತ್ರಪಟಗಳ ಬರದಲ್ಲಿ ಬರೆಸುವೆನ, ನೀ ತೋರಿದ ವರವ ಬರೆಸುವೆ ನಾನು. ಜಬದಲ್ಲಿ ತರಿಸುವೋ ಪಿತನೆ, ಜಬದಲ್ಲಿ ತರಿಸುವೋ ಪಿತನೆ, ಎನ್ನನು ನೀ ಕರೆಸಿರುವ, ಎನ್ನನು ನೀ ಕರೆಸಿರುವ ಕಾರಣವೇನು ಜನಕ, ಕಾರಣವೇನು ಜನಕ ಎನ್ನನು ನೀ. ಆಹಾ ಅಪ್ಪಯ್ಯ ಮಗಳೇ, ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಯಾತಕ್ಕಾಗಿ ಕೇಳುತ್ತಿರುವೆ ತಂದೆ? ಹೌದು ಮಗಳೇ. ನಾನು ನಿನ್ನ ಮಗಳಲ್ಲವೇ? ಇಲ್ಲವೆಂದು ಯಾರು ಕುಮಾರಿ? ಅಪ್ಪಯ್ಯ, ಮಗಳೇ, ರಾಜಪುತ್ರರ ಚಿತ್ರಪಟಗಳನ್ನು ನೀನು ತರಿಸಿಕೊಟ್ಟರೆ ಅದರಲ್ಲಿ ಎನ್ನ ಮನಸ್ಸಿಗೆ ಬಂದ ವರವನ್ನು ನಾನು ಮೆಚ್ಚಿಕೊಳ್ಳುವೆನು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮುದ್ದುಗಳಿಗೆ ಅದರದ್ದು ದೇವಿ, ನಿನ್ನ ಮನದ ಇಚ್ಛೆ ದೀಕ್ಷಣ ದೂತ ನಮ್ಮ ಕಳಿಸಿದನು. ಅನೇಕ ರಾಜಪಟವನ್ನು ತರಿಸಿಕೊಡಲು ನಿಧಿಯ ಮನೆಗೆ ಬಂದು ನನ್ನ ಪುರುಷನ ತೋರಿಸು. ಅವ್ರು ನಮ್ಮ ಜಾಗೃತಿಯಿಂದ ಕರೆಸಿ ಮಾ ವೈಭೋಗದಿಂದ ಎಲ್ಲ ಮನೆ ಮುಂದೆ ಲಗ್ನವನ್ನು ಮಾಡಿಕೊಳ್ಳುವ ಚಂದ್ರವಂದ್ರೆ ಬಿಡದೆ ಬರ ಆಲೋಚನೆ. ತಂದೆ ಮಗಳೇ, ಆದರೂ ನಿನ್ನ ಅಭಿಪ್ರಾಯ ಇನ್ನೊಂದಿರುವುದು. ಅದೇನು ಮಗಳೇ? ಹೇಳಿದರೆ ಒಪ್ಪಿಕೊಳ್ಳುವೆಯಾ? ನಡೆಸಿಕೊಡುವ ನಮ್ಮ ಪುತ್ರಿ. ನನ್ನ ಮಾತಿಗೆ ನಿನ್ನ ಮಾತಿಗೆ ಸಮ್ಮತಿ ಇರುವುದಲ್ಲವೇ ತಂದೆ? ಹೌದು ಮಗಳೇ. ಹಾಗಾದರೆ ನಿನ್ನ ಅಭಿಪ್ರಾಯವನ್ನು ತಿಳಿಸಲೇ? ಹೌದು ಮಗಳೇ. ತಂದೆ, ಮಗಳೇ, ದಾರೆಯೋಳು ಮೇಲೆಯುವ ಮರೇಶ ಚರಣವ ಸ್ಮರಿಸುತ್ತ ಹೇಳುವೆನಾ? ಧರೆಯೋಳು ಮೆರೆಯುವ ವರಹಮರೇಶನ್ ಚರಣವ ಸ್ಮರಿಸುತ್ತ ಹೇಳುವೆನ, ಎನ್ನ ಮನಸ್ಸಿಗೆ ಬಂದ ವರವನು ನಾನು
ನೀ ತರೆಸಿರುವ ಎನ್ನನು ನೀ. ಅಹೋ ಅಪ್ಪಯ್ಯ ಮಗಳೇ ತಂದೆ, ಮಗಳೇ, ಎನ್ನ ಮನಸ್ಸಿಗೆ ಯಾವ ವರ ಮೆಚ್ಚುವನೋ ಅವನೊಂದಿಗೆ ಎನ್ನ ಲಗ್ನವನ್ನು ಮಾಡಿಕೊಡು ಎಂದು ನಾನು ನಿನ್ನ ಮುಂದೆ ಎನ್ನ ಮನದ ಅಭಿಪ್ರಾಯವನ್ನು ತಿಳಿಸುತ್ತಿರುವೆನು. ಹೌದೇನು ಮಗಳೇ? ಅಪ್ಪಯ್ಯ ಮಗಳೇ, ಈಗ ಮಾತು ಕೊಟ್ಟು ಮಾತು ತಪ್ಪಬಾರದೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ರತಿದೇವಿ, ತಂದೆ ನೀನೆಂಥ ದಡ್ಡಳು. ಯಾತಕ್ಕೆ? ನಿನಗೆ ಸಮ್ಮತವಾದ ಮಾತುಗಳು ನನಗೆ ಸಮ್ಮತವಲ್ಲವೇ? ಹೌದಲ್ಲವೇ? ನಿನಗೆ ಇಚ್ಛೆ ಇದ್ದ ಪುರುಷನನ್ನು ಪ್ರಾಣವನ್ನು ಮಾಡಿಕೊ. ಅದಕ್ಕೆ ಅಡ್ಡಾಗಬೇಕು. ಈ ಮಾತು ಎಂದಿಗೆ ಆಗಲ್ಲ ತಿಳಿ. ಸಂತೋಷದ ಶ್ರೀ ಅಮರೇಶ್ವರ ದಾನ ಮಾಡು ತಂತಪ್ಪರಿಗೆ ನಮ್ಮ ಮಗಳೇ, ಬುದ್ಧಿ ಸಂಪದಗಳೇ, ನಿನ್ನ ಇಚ್ಛೆಯಂತೆ ಆಗಲೇ ಅಪ್ಪಯ್ಯ. ಬಳಿ ಬಳಿ ಅರಮನೆ ದುಡಿದರದ ನೋಡಿ ಧಾರದೆ ಕೃಷ್ಣ ಅಯ್ಯೋ ಶಿವ ಶಿವ, ನಾನೇನು ಮಾಡಲಿ? ದೇಶ ವಿದೇಶ ತಿರುಗಿದರೂ ನನಗೆ ಕಣ್ಣೇ ದೊರೆಯಲಿಲ್ಲ. ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ದೇವ ದೀನ ಬಾಂಧವ.
ವೀಣನಾದವು ಕೇಳಿ ಬರುತ್ತಿರುವುದು. ಆಗಲಿ ಕಾದು ನೋಡುವೆ. ನಾರಾಯಣ ನಾರಾಯಣ ನಾರಾಯಣ. ಓಹೋ, ಇವರು ನಾರದರೇ ಇರಬೇಕು. ಆಗಲಿ, ನನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆ. ಶೈಲಾಜ್, ಕೋಳೂರು ಮಾಜಿ ಅಧ್ಯಕ್ಷರಾದಂಥ ಪಂಚಣ್ಣವರು 200 ರೂಪಾಯಿಗಳನ್ನು, ಅದೇ ರೀತಿಯಾಗಿ ಕೋಳೂರು ಆಗ್ಲರಪ್ಪ ಅವರು ಗೀತಾ ಮಕ್ಕಳರಿಗೆ ಕೋಳೂರು ಆಗ್ಲಪ್ಪಣ್ಣ ಇವರು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಐಶ್ವರ ಮಸ್ತು ದ್ರೌಪದಿ, ಸ್ಥಿರ ಕಾಲ ಮುತ್ತೈದರಾಗಿ ಬಾರಮ್ಮ ದ್ರೌಪದ. ಸ್ವಾಮಿ, ಅಮ್ಮ ಮಗಳೇ, ನಿಮ್ಮನ್ನ ಕಂಡು ಸಂತೋಷವಾಯಿತು. ಯಾಗಾಯ್ತು ತಾಯಿ? ಹೇಳುವೆನು ಕೇಳಿರಿ. ಚೆನ್ನಾಗಿ ಹೇಳು. ನಾರಾಧಾರೆ 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 ಒಂದೇ ಪೇನ. ಅಮ್ಮ ಮಗಳೇ, ಕೇಳಿರಿ. ಚೆನ್ನಾಗಿ ಹೇಳು. ಬಳಲುತ್ತಿರುವೆ ಘೋರವನಾದೆ ದಾರೆ ತಪ್ಪೆ. ನಾರಾಧಾರೆ 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 ಒಂದೇ ಪೇನಾ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ, ನಿಮ್ಮನ್ನು ಕಂಡು ನನ್ನ ಮನಸ್ಸು ಅತ್ಯಾನಂದವಾಯಿತು. ಸಂತೋಷ ಸಂತೋಷ ಸಂತೋಷ. ನನ್ನ ಮನಸ್ಸು ಹೇಗಾಯ್ತಂದರೆ, ಅದು ಯಾಗಾಯ್ತು ತಾಯಿ? ಕುರುಡನಿಗೆ ಕಣ್ಣು ಬಂದಂತಾಯಿತು, ಕಡಬಡವರಿಗೆ ಭಾಗ್ಯ ದೊರೆತಂತಾಯಿತು. ನಾರಾಯಣ ನಾರಾಯಣ. ನಾನು ಧನ್ಯಳಾದರೆ ಸ್ವಾಮಿ, ಸಜ್ಜನಾ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದ್ರೆ ಹೇಳಿದನು ಕೇಳು. ಚೆನ್ನಾಗಿ ಹೇಳಿರಿ. ಬಿಡು ಬಿಡು ಭಯವು ಹೇತಕ್ಕೆ ದ್ರೌಪದಿ, ಬಿಡು ಬಿಡು ಭಯವು ಹೇತಕ್ಕೆ ದ್ರೌಪದಿ, ಬಿಡು ನಿನ್ನ ಮನದ ಭೀತಿ ಹೇಳುವ ಸಂಗತಿ, ಬಿಡು ನಿನ್ನ ಮನದ ಭೀತಿ ಹೇಳುವ ಸಂಗತಿ, ಬಿಡು ಬಿಡು ಭಯವು ಹೇತಕ್ಕೆ ದ್ರೌಪದಿ. ಹಡವಿಯಲ್ಲಿ ತಿರುಗುವ ನೀನು ಯಾತಕ್ಕೆ, ಕಡು ದುಃಖ ಪಡೆಯುವ ಇನ್ನು ಯಾತಕ್ಕೆ, ಹಡವಿಯಲ್ಲಿ ತಿರುಗುವ ನೀನು ಯಾತಕ್ಕೆ, ಕಡು ದುಃಖ ಪಡೆಯುವ ಇನ್ನು ಯಾತಕ್ಕೆ, ಚಿಂತೆಯನ್ನು ಬಿಡು ಧೈರ್ಯವನ್ನು ಕೊಡು. ದ್ರೌಪದಿ, ಹೇಳಿದನು ಕೇಳು. ಚೆನ್ನಾಗಿ ಹೇಳಿರಿ. ಚಿಂತೆಯನ್ನು ಬಿಡು ಧೈರ್ಯವನ್ನು ಕೊಡು, ಹೇಳಮ್ಮ ನೀನು ಧ್ರುವದ ನಂದನೆ, ಹೇಳಮ್ಮ ನೀನು ಧ್ರುವದ ನಂದನೆ, ಬಿಡು ಬಿಡು ಭಯವು ಹೇತಕ್ಕೆ ದ್ರೌಪದಿ, ಬಿಡು ಬಿಡು ಭಯವು ಹೇತಕ್ಕೆ ದ್ರೌಪದಿ. ದ್ರೌಪದಿ, ಅಮ್ಮ ದ್ರೌಪದಿ, ಸ್ವಾಮಿ, ಇಂಥ ಅರ್ಧರಾತ್ರಿಯಲ್ಲಿ ನೀನು ಒರಳೆ ಏಕಾಂಗಿಯಾಗಿ ಬಂದು ಈ ಅರಣ್ಯದಲ್ಲಿ ಶಿವಹೋಂ ಶಿವಹೋಂ ಅಂದು ಸಂಚಾರ ಮಾಡುವ ಕಾರಣವಾದರೆ ಏನು? ನೋಡು, ಚಂದ್ರನಂತೆ ಒಳಿತಿರುವ ನಿನ್ನಯ ಮುಖವು ಏಕೆ ಕಪ್ಪಾಗಿರುವುದು? ಪಾಪ, ನಿನಗೇನು ಅಂತ ಕಷ್ಟ ಬಂದಿರುವುದೇ? ಹೌದು ಸ್ವಾಮಿ. ಬಿಡು ಚಿಂತೆ, ತೊಡು ಧೈರ್ಯ,
ತಡ ಮಾಡಿದ ಬೇಳಮ್ಮ ದೃಪದನಂದನಿ. ಸ್ವಾಮಿ, ಅಮ್ಮ ದ್ರೌಪದಿ, ಅಯ್ಯೋ ಎನ್ನ ಕಷ್ಟವೋ ಏನೆಂದು ಹೇಳಬೇಕು. ಅದೇನು ತಾಯಿ? ಹೇಳಿವನೆ ಕೇಳಿರಿ. ಹಾ. ಸದಾ ಮಾಲಾಂಗನೆ ಪದುಮಾ ಬಾಣನಿಗೆ ಸೋದತೆ ಮೋರೆ ಇಲ್ಲದೆನಗೆ ಪಟುಮಾ ವ್ಯಾಸನ ಪಡುತ್ತಲೇರುವೆ ಧಾಡನೆ ಪೇಳೋ ಮೂಲೆ ಪಾಲೆ ನಾರಾಧಾರೆ 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 ಒಂದೇ ಪೇನ. ಸ್ವಾಮಿ, ಅಮ್ಮಯ್ಯ, ಅಯ್ಯೋ ಎನ್ನ ಕಷ್ಟವೋ ಏನೆಂದು ಹೇಳಬೇಕು. ಅದೇನಿರುವುದು ತಾಯಿ? ಅಣ್ಣನಾದ ಶ್ರೀಹರಿಯೋ 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ಹಾ. ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶದಲ್ಲಿ ತಿರುಗಿದರೂ ಕನ್ಯೆಯೇ ದೊರೆಯಲಿಲ್ಲ. ಅಯ್ಯೋ ಪಾಪ. ಸ್ವಾಮಿ, ಅಮ್ಮಯ್ಯ, ಅಣ್ಣನೋ ಎನ್ನನೋ ಸ್ವಪ್ನದಲ್ಲಿ ಕೂಗಿ ಕರೆದನು. ಹಾ. ನಾನು ದೇಶ ವಿದೇಶದಲ್ಲಿ ತಿರುಗಿದರೂ ಕನ್ಯೆಯೇ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆ ಸ್ವಾಮಿ ಸಜ್ಜನ ಪ್ರೇಮಿ. ಕಡು ದುಃಖ ಗೈವದೇಕೆ ಪಡಲ ಬೇಡುವೆ, ಕಡು ದುಃಖ ಗೈವದೇಕೆ ಪಡಲ ಬೇಡುವೆ. ಕಡು ದುಃಖ ಗೈವದೇಕೆ ಪಡಲ ಬೇಡುವೆ, ಕಡು ದುಃಖ ಗೈವದೇಕೆ ಪಡಲ ಬೇಡುವೆ. ಯಾರು ಮುಂದೆ ನೀನು ಏಳು ಬಾರ ನಿನ್ನ, ಯಾರು ಮುಂದೆ ನೀನು ಏಳು ಬಾರ ನಿನ್ನ. ಕೊಡು ನನಗೆ ಅಭಯ, ಹೇಳಿಕೊಡುವೆ ಉಪಾಯ. ಕೊಡು ನನಗೆ ಅಭಯ, ಹೇಳಿಕೊಡುವೆ ಉಪಾಯ. ಬೇಡು ಬಿಡು ಭಯವು ಸೇತಕ್ಕೆ ದ್ರೌಪದಿ, ಬೇಡು ಬಿಡು ಭಯವು ಸೇತಕ್ಕೆ ದ್ರೌಪದಿ. ದ್ರೌಪದಿ, ಅಮ್ಮ ದ್ರೌಪದಿ, ಸ್ವಾಮಿ, ಇಷ್ಟಕ್ಕೇನೆ ನೀನು ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಾದ ಕೆಲಸ? ಹೌದೇ? ನಾವಿಲ್ವೇ? ಹೌದು ಕೇಳಿದರೆ ಹೇಳುವವು, ಹೇಳುವುದಕ್ಕೇನು ಬಿಡುಕುವುದಿಲ್ಲ. ಆಗ್ಲಿ ಸ್ವಾಮಿ. ತಾಯಿ. ಸ್ವಾಮಿ, ಪರಂತು ನಾಳೆ ಮಾತಿಗೆ ಮಾತು ಬಂದು ಈ ಸುದ್ದಿ ಬಯಲಿಗೆ ಬಿದ್ದರೆ ನಮ್ಮ ಬಾಳವಂತೂ ಯಾತಕ್ಕೂ ಬರ್ಲಿಕ್ಕಿಲ್ಲ. ತಾಯಿ, ನೀವು ಹೇಳಿದ್ರೆಂದು ನಾನು ಯಾರಿಗೂ ಹೇಳುವುದಿಲ್ಲ ಸ್ವಾಮಿ. ನಾರದರೆ ಹೇಳಿದ್ದಂತ ನೀನು ಯಾರ ಮುಂದೆ ಹೇಳಬಾರದು. ಹೇಳುವುದಿಲ್ಲ ಸ್ವಾಮಿ. ಏಕೆಂದರೆ ಏಕೆ? ನಾರದರೆ ಈ ಲೋಕಕ್ಕೆಲ್ಲ ಮೂಲವಾದರಂದು ಸೋರುವರು ಅನ್ನುವರು. ಹೌದು ಸ್ವಾಮಿ. ನಾವೇನು ಅಂತವರಲ್ಲ. ಹೌದು ಸ್ವಾಮಿ. ನಮ್ಮನ್ನ ಕಂಡಾಕ್ಷರವ ಈ ಜನರಿಗೆ ಹೇಗಾಗುತ್ತದೋ ಏನೋ. ಸ್ವಾಮಿ, ಎಲ್ಲಿಗೆ ಚಾಡಿಕೋರರು ನಾರದರು ಅನ್ನುವರು. ಸ್ವಾಮಿ, ನಾವೇನು ಅಂತವರಲ್ಲ. ನೀವು ಕಂಡಲೆ ತಿರುಗಿ ಜಗಳ ಇಕ್ಕುವರಲ್ಲವೇ ಸ್ವಾಮಿ? ನೀವು ಹಾಗಂದುಕೊಂಡಿರುವುದು ತಂಗಿ. ಹಾಗೆ ಅಂದುಕೊಳ್ಳುವರು ಜನರು. ನಾವಂತೂ ಒಬ್ಬರ ಸುದ್ದಿ ಒಬ್ಬರಿಗೆ ಹೋಗಿ ಹೇಳುವವರಲ್ಲ. ಹೌದೌದೌದು. ಈ ಹಾಳು ಜಗಳಚ್ಚೋ ಮಾತುಗಳಂತೂ ಮೊದಲೇ ಕಲಿತಿಲ್ಲ. ಹೌದು ಸ್ವಾಮಿ. ಹೀಗಿದ್ದು ನಾರದರು ಕೊಂಡಿ ಮಿಂಚಣ್ಣ ಎಂದು ಬಂಡೆ ಮೇಲೆ ದುಂಡಕ್ಷರವನ್ನು ಕಟದಿ ಬಿಡುತ್ತಾರೆ. ಅದಕ್ಕೆ ನಾವೇನು ಮಾಡೋಣ? ಮುಖ್ಯ ತನ್ನ ಗುಣ ಬಿಡಬಾರದು, ಅನ್ಯರ ಗುಣ ಎಣಿಸಬಾರದು. ನಿಜ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ, ಇತ್ತ ಬಾ. ಕನ್ಯೆ ಇರುವ ಸ್ಥಳವನ್ನು ಬಿತ್ತರಿಸುವನು, ಚೆನ್ನಾಗಿ ಕೇಳು. ಅಮ್ಮ ದ್ರೌಪದಿ, ಸೈಲಾತ್ ಓಬಳಾಪುರ ಗ್ರಾಮದ KPS ಸೋಮನಗೌಡನವರು 500 ರೂಪಾಯಿಗಳನ್ನು ಗೀತಾ ಮಕ್ಕಳಿಗೆ 500 ಹಾಗೂ